2026ರಲ್ಲಿ ನೀಟ್ ಮರುಪರೀಕ್ಷೆ ನಡೆದಿತ್ತಲ್ವಾ, ಆ ನೀಟ್ ಮರುಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದೆ. ಅದರ ಜೊತೆಗೆ ಬೆಂಗಳೂರಿನಲ್ಲಿ ರಾಜ್ಯದಾದ್ಯಂತ ಹಲವಾರು ಕ್ರೈಮ್ಗಳು ಇವತ್ತು ನಡೆದಿದೆ. ಮೊಮ್ಮಗನಿಗೆ ಬುದ್ಧಿ ಹೇಳಿದ್ಲು ಅಂತ ಅಜ್ಜಿಯನ್ನೇ ಮರ್ಡರ್ ಮಾಡಿದ್ದಾನೆ. ಅದರ ಜೊತೆಗೆ ಬಂಟ್ವಾಳದಲ್ಲಿ ತಾನು ಪ್ರೀತಿಸ್ತಾ ಇದ್ದೀನಿ, ತನ್ನನ್ನು ಕೂಡ ಆ ಯುವತಿ ಪ್ರೀತಿಸಬೇಕು, ನನಗೆ ಸಿಗ್ಲಿಲ್ಲ ಅಂದ್ರೆ ಬೇರೆ ಯಾರಿಗೂ ಸಿಗಬಾರ್ದು ಅಂತ ಯುವಕನೊಬ್ಬ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಇನ್ನು ನೀಟ್ ಮರುಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದೆ. ಮರುಪರೀಕ್ಷೆಯಲ್ಲಿ 11,21,000 ಅಭ್ಯರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಮರುಪರೀಕ್ಷೆಯಲ್ಲಿ 58% ಮಹಿಳಾ ಅಭ್ಯರ್ಥಿಗಳು ತೇರ್ಗಡೆಯಾಗಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. 720 ಅಂಕಗಳಿಗೆ ಪರೀಕ್ಷೆ ನಡೆದಿತ್ತು. ಅದರಲ್ಲಿ 715 ಅಂಕಗಳನ್ನು ಪಡೆಯುವ ಮೂಲಕ ಇಬ್ಬರು ಅಭ್ಯರ್ಥಿಗಳು ಟಾಪರ್ ಆಗಿದ್ದಾರೆ. ಒಬ್ಬರು ಆರ್ಯನ್ ಗುಪ್ತಾ 720ಕ್ಕೆ 715 ಅಂಕ, ಮತ್ತೊಬ್ಬರು ಪಾನ್ಶುಲ್ ಬನ್ಶಾಲ್ ಅಂತ ಅವರು ಕೂಡ ಹರಿಯಾಣ ಮೂಲದ ಅಭ್ಯರ್ಥಿ 720ಕ್ಕೆ 715 ಅಂಕಗಳನ್ನು ಪಡೆದಿದ್ರು. ಜೂನ್ 21ನೇ ತಾರೀಕು ನಡೆದಿದ್ದಂತಹ ನೀಟ್ ಮರುಪರೀಕ್ಷೆ, ಅದರಲ್ಲಿ ಒಟ್ಟು 20 ಲಕ್ಷ ಅಭ್ಯರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು. ಪಾಸ್ ಆಗಿರೋದು 11,21,000 ಅಭ್ಯರ್ಥಿಗಳು. ಇನ್ನು ಮಹಿಳಾ ಅಭ್ಯರ್ಥಿಗಳು ಎಷ್ಟು ಪ್ರಮಾಣದಲ್ಲಿ ತೇರ್ಗಡೆಯಾಗಿದ್ದಾರೆ ಅಂದ್ರೆ 58%. ಈ ನೀಟ್ ಮರುಪರೀಕ್ಷೆ ಏನ್ ನಡೆದಿತ್ತಲ್ವಾ, ಅದರಲ್ಲಿ 720 ಅಂಕಗಳಿಗೆ ಪರೀಕ್ಷೆಯನ್ನ ಮಾಡಲಾಗಿತ್ತು. ಆದ್ರೆ ಬಹಳ ಕಟ್ಟುನಿಟ್ಟಾಗಿ ಪರೀಕ್ಷೆಯನ್ನ ಮಾಡಲಾಗಿತ್ತು. ಕೇಂದ್ರ ಸರ್ಕಾರ ಬಹಳಾನೇ ಕಟ್ಟುನಿಟ್ಟಾಗಿ ಪರೀಕ್ಷೆಯನ್ನ ನಡೆಸೋದಕ್ಕೆ ಎಲ್ಲಾ ಕೇಂದ್ರಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿತ್ತು. ಅದರಂತೆ ಪರೀಕ್ಷೆ ಕೂಡ ನಡೆದಿತ್ತು. 20 ಲಕ್ಷ ಅಭ್ಯರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು. ಅದರಲ್ಲಿ 11,21,000 ಜನ ಪಾಸ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 720ಕ್ಕೆ 715 ಅಂಕಗಳನ್ನು ಪಡೆಯುವ ಮೂಲಕ ಇಬ್ಬರು ಅಭ್ಯರ್ಥಿಗಳು ದೇಶಕ್ಕೆ ಟಾಪರ್ ಆಗಿದ್ದಾರೆ. ಈಗ ವೈದ್ಯಕೀಯ ಕೋರ್ಸ್ಗಳಿಗೆ ಹೋಗಬೇಕು, MBBS ಮಾಡಬೇಕು ಅಂದರೆ ನೀಟ್ ತುಂಬಾನೇ ಇಂಪಾರ್ಟೆಂಟ್. ನೀಟ್ ಪರೀಕ್ಷೆಯಲ್ಲಿ ಎಷ್ಟು ರ್ಯಾಂಕ್ ಅನ್ನು ಪಡಿತಾರೆ ಅದರ ಮೇಲೆ ಸೀಟ್ ಹಂಚಿಕೆ ಆಗ್ತಾ ಹೋಗುತ್ತೆ. ಕಳೆದ ಬಾರಿ ನೀಟ್ ಪರೀಕ್ಷೆಯಲ್ಲಿ ಏನ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತಲ್ವಾ, ಹಾಗಾಗಿ ಮತ್ತೊಂದ್ಸಲ ಪರೀಕ್ಷೆಯನ್ನ ಮಾಡಲಾಗಿತ್ತು. ಅದು ನಡೆದಿದ್ದು ಜೂನ್ 20ನೇ ತಾರೀಕು. ಈಗ ಆ ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗಿದೆ. ಅದರಲ್ಲಿ 20 ಲಕ್ಷ ಅಭ್ಯರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು. ಪಾಸ್ ಆಗಿರೋದು 11,21,000 ಅಭ್ಯರ್ಥಿಗಳು. ಮಹಿಳಾ ಅಭ್ಯರ್ಥಿಗಳಲ್ಲಿ 58% ಮಂದಿ ಪಾಸ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾರ್ ಟಾಪರ್ ಅಂದ್ರೆ ಆರ್ಯನ್ ಗುಪ್ತಾ ಪಂಜಾಬ್ ಮೂಲದವರು 720ಕ್ಕೆ 715 ಅಂಕ.